ಪ್ರಾಕ್ಟೀಸ್ ಮಾಡ್ಬೇಕು. ಮನಸ್ಸಿನ ಏಕಾಗ್ರತೆ ಒಂದೇ ಸಲ ಬರಲ್ಲ. ಮನಸ್ಸನ್ನ ಹದ ಮಾಡ್ಕೋಬೇಕಾದ್ರೆ ಕೆಲವ್ರು ಏನ್ ಮಾಡ್ತಾರೆ, ದೀಪ ಹಚ್ಚಿಡ್ತಾರೆ ಮೂಲೆಯಲ್ಲಿ, ಸಣ್ಣ ಮೇಣಬತ್ತಿ ಹಚ್ಚಿಡೋದು ಅಥವಾ ಪಣತೆ ಹಚ್ಚಿಡೋದು. ಆ ದೀಪಾನೇ ನೋಡ್ತಾ ಇರೋದು, ಹೀಗೆ ಬರೀ ದೀಪ. ಅದು ಹೆಂಗ್ ದೀಪ ಅಲಗಾಡುತ್ತೆ ನೋಡಿ, ಕೆಳಗಡೆ ಹೆಂಗ್ ಕೆಂಪಿದೆ, ನಡು ಹಳದಿ ಇದೆ, ಮೇಲೆ ಹೊಗೆ ಬರ್ತಾ ಇದೆ, ಅದು ಅಲಗಾಡುತ್ತೆ, ಹೀಗೆ ಅದನ್ನೇ ನೋಡ್ತಾ ಇರ್ಬೇಕು. ಒಂದು 5 ನಿಮಿಷ ದೀಪ ನೋಡ್ತಾ ಇದ್ರೆ ಏನಾಗುತ್ತೆ ಗೊತ್ತಾ, ದೀಪ ಒಂದೇ ಮನಸ್ಸಲ್ಲಿ ಇದೆ, ನಿಮಗೆ ಉಳಿದದ್ದು ಯಾವುದೂ ಇಲ್ಲ. ಏಕಾಗ್ರತೆ ಅಂದ್ರೆ ಏನು, ಯಾವ ವಿಷಯದ ಬಗ್ಗೆ ಚಿಂತನೆ ಮಾಡ್ತಿರೋ ಅದು ಒಂದ್ ಬಿಟ್ಟು ಉಳಿದದ್ದು ಯಾವುದೂ ಇರಬಾರ್ದು ತಲೆಯಲ್ಲಿ ಅಂತ. ದಿನಕ್ಕೆ 5 ನಿಮಿಷ ಬೆಳಗ್ಗೆ ದೀಪ, ಸಾಯಂಕಾಲ 5 ನಿಮಿಷ ನೋಡಿ, ಅದನ್ನ ಬರೀ ದೀಪ ನೋಡ್ತಿರೋದು. ವಿಚಾರ ಮಾಡ್ಬೇಡಿ ದೀಪ ಯಾಕೆ ಹಿಂಗಾಯ್ತು, ಅದ್ ಹೆಂಗ್ ಬಂತು, ಅದು ವಿಚಾರ ಮಾಡಂಗಿಲ್ಲ. ಬರೀ ದೀಪ ನೋಡ್ತಾ ಇರೋದು, ಅದನ್ನ ಬರೀ ದೀಪ ಒಂದೇನೆ ನೋಡ್ತಾ ಇದ್ದಾಗ ಪ್ರಾಕ್ಟೀಸ್ ಮಾಡ್ಬೇಕು. ಅದು ಒಂದೇ ಸಲ ಬರಲ್ಲ. ಮಾಡ್ತಾ ಇದ್ದಾಗಿದ್ದಾಗೆ ನನಗೂ ಹಾಗೆ ಆಗ್ತಿತ್ತು. ಮೊದಲು ನಾನು ತುಂಬಾ ಮಾಡ್ತಿದ್ದೆ, 2 ತಾಸು ಮಾಡ್ತಿದ್ದೆ. ಮನಸ್ಸು ಕಂಟ್ರೋಲ್ ಉಳಿತಿರ್ಲಿಲ್ಲ. ನಮ್ಮ ಮನಸ್ಸು ಹೆಂಗಿದೆ ಗೊತ್ತಾ, ಒಂದ್ ಸಣ್ಣ ಪ್ರಯೋಗ ಮಾಡೋಣ. ಕಣ್ಣು ಮುಚ್ಕೊಳ್ಳಿ ಎಲ್ಲರೂ. ಸಣ್ಣ ಪ್ರಯೋಗ ಹೇಳ್ತೀನಿ ನಿಮ್ಗೆ. ಕಣ್ಣು ಮುಚ್ಕೊಳ್ಳಿ. ಮುಂದಿನ 10 ಸೆಕೆಂಡು ಯಾರು ಮೊಸಳೆಗಳ ಬಗ್ಗೆ ವಿಚಾರ ಮಾಡಬೇಡಿ. 10 ಸೆಕೆಂಡು ಮೊಸಳೆಗಳ ಬಗ್ಗೆ ವಿಚಾರ ಮಾಡಬೇಡಿ. ಕಣ್ ತೆಗೀರಿ. ಯಾವ ವಿಚಾರ ಬಂತು ನಿಮಗೀಗ? 10 ಸೆಕೆಂಡು ಮೊಸಳೆಯದ್ದೇ ಬಂತು ಅಲ್ವಾ? ನಾನೇನ್ ಹೇಳಿದ್ದೆ? 10 ಸೆಕೆಂಡ್ ಮೊಸಳೆಗಳ ಬಗ್ಗೆ ವಿಚಾರ ಮಾಡಬೇಡಿ ಎಂದಿದ್ದೆ. ಮನಸ್ಸು ಏನ್ ಮಾಡುತ್ತೆ ಗೊತ್ತಾ, ಮೊಸಳೆ ಯಾಕಂದ ಇವನು, ಮೊಸಳೆ ಯಾಕಂದ, ಮೊಸಳೆ ಬಗ್ಗೆ ಪ್ರಶ್ನೆ ಕೇಳ್ತಾನೆ ನೀವನು, ಬರೀ ಮೊಸಳೆನೇ ಬಂತು. ನಾನು ಹೇಳೋ ತನಕ ಮೊಸಳೆ ಕಲ್ಪನೆನೂ ಇರಲಿಲ್ಲ ನಿಮ್ ತಲೆಯಲ್ಲಿ ಅಲ್ವಾ? ಮನಸ್ಸು ಹೇಗೆ ಅಂದ್ರೆ, ಯಾವುದು ಬೇಡ ಅಂತಿರೋ ಅದಕ್ಕೆ ಹೋಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಮನಸ್ಸಿಗೆ ಒಂದು ಚೌಕಟ್ಟು ಹಾಕ್ಬೇಕು. ಆ ದೀಪ ನೋಡೋದ್ರಿಂದ ಸಣ್ಣ ಪ್ರಯೋಗ ಆಗುತ್ತೆ ಅಂತ ಬಹಳ ಇದಾವೆ. ಒಂದು ದೀಪನೇ ನೋಡ್ತಾ ಇದ್ರೆ ನಾನು ಮೊದಲು 2 ತಾಸು ಮಾಡಿದ್ರು ಆಗ್ತಿರ್ಲಿಲ್ಲ. ಪ್ರಾಕ್ಟೀಸ್ ಮಾಡಿ ಮಾಡಿ 30 ವರ್ಷ ಆಯ್ತು. ಈಗ ನನಗೆ ಬಹಳ ಕಷ್ಟಪಡ್ಬೇಕಾಗಿಲ್ಲ. ಈಗ ವಿವೇಕಾನಂದರು ಹೇಳ್ತಾರೆ, ಒಂದು ಸಲ ಮನಸ್ಸನ್ನು ಏಕಾಗ್ರ ಮಾಡೋದು ಕಲ್ಕೊಂಡ್ಬಿಟ್ರೆ ನೀವು ಓದು ಬರಹ ಅಲ್ಲ, ಅವರು 400 ಪುಟದ ಪುಸ್ತಕ ತಗೊಂಡು ಹೋಗಿದ್ರಂತೆ. ಮರುದಿವಸ ಕೊಟ್ರು ಲೈಬ್ರರಿಗೆ. ತಗೊಂಡಾಕ್ ಹೋದ್ರಿ ಅಂದ. 400 ಪುಟದ ಪುಸ್ತಕ ತಗೊಂಡು ವಾಪಸ್ ಕೊಟ್ರಲ್ಲ, ಓದ್ಲಿಲ್ವಾ ಅದನ್ನ ಅಂತ. ಓದಿದ್ದೀನಿ ಅಂದ್ರು ಅವ್ರು. ಹೌದಾ, ಒಂದ್ ದಿವಸದಲ್ಲಿ 400 ಪುಟದ ಪುಸ್ತಕ ಓದಿದ್ದೆ. ಓದೋದಷ್ಟೇ ಅಲ್ಲ, ನೀ ಕೇಳಯ್ಯ ಅಂದ್ರು. ಯಾವುದೋ ಒಂದು ಪ್ಯಾರಾಗ್ರಾಫ್ ಹೇಳು, ಅದು ಎಲ್ಲಿ ಬರುತ್ತೆ ಕೂಡ ಹೇಳ್ತೀನಿ ನಾನು. ಪೇಜಿನ ಎಡಗಡೆ ಮೇಲ್ಗಡೆ ಇದೆಯೋ ಬಲಗಡೆ ಕೆಳಗಡೆ ಇದೆಯೋ ಹೇಳ್ತೀನಿ ನಾನು. ಹೇಳಿದ್ರು ಹೆಂಗ್ ಸಾಧ್ಯ ಅಂತ. ಅದೇ ಹೇಳಿದ, ಒಂದು ಸಲ ಮನಸ್ಸು ಏಕಾಗ್ರ ಮಾಡಿದ್ರೆ ಓದೋ ವಿಷಯ ಮಾತ್ರ ಅಲ್ಲ, ನಿಮ್ಮ ಮುಂದೆ ಕುಳಿತಂತವ್ರ ಮನಸ್ಸು ಕೂಡ ಅರ್ಥ ಆಗತ್ತೆ. ಆ ತರದ ಮನಸ್ಸಿನ ಶಕ್ತಿ ನಮಗಿದೆ. ಅದ್ ಬೆಳೆಸ್ಕೋಬೇಕಷ್ಟೇನೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ದೀಪದ ಒಂದು ಎಕ್ಸ್ಪೆರಿಮೆಂಟ್ ಹೇಳಿದೆ. ದೀಪ ಇಲ್ದ ಕಡೆ ಪೆನ್ ಹಿಡ್ಕೊಳ್ಳಿಪ್ಪ, ಮುಂದೆ ಕಣ್ ಮುಂದೆ ಬರೀ ಪೆನ್ನೇ ನೋಡ್ತಾ ಇರೋದು ಹೀಗೇನೆ 5 ನಿಮಿಷ, ಜಾಸ್ತಿ ಬೇಡ. ಪೆನ್ ಬಿಟ್ಟು ಉಳ್ಕಿದ್ ಏನು ಮನಸ್ಸಿಲ್ಲ, ಬರೀ ಪೆನ್ ಒಂದೇ ನೋಡ್ತಾ ಇರೋದು, ಯಾವ್ದು ಕಾಣಿಸಲ್ಲ. ಅರ್ಜುನ ಮಾಡ್ಲಿಲ್ಲೇನ್ರಿ ದ್ರೋಣಾಚಾರ್ಯರು? ಎಲ್ಲರೂ ಕಾಂಪಿಟಿಷನ್ ಮಾಡಿ ಆಮೇಲೆ ಗಿಡಕ್ಕೊಂದು ಪಕ್ಷಿ ಕಟ್ಟಿದ್ರು. ಪಕ್ಷಿ ಹೊಡಿಬೇಕು. ಧರ್ಮರಾಜನ್ ಕರೆದ್ರು, ಏನ್ ಕಾಣಿಸುತ್ತೆ ನಿನಗೆ ಅಂತ. ಅವ್ನು ಕಾಣಿಸುತ್ತೆ ಪಕ್ಷಿ ಅಂತ. ಮತ್ತೇನ್ ಕಾಣಿಸುತ್ತೆ? ಗಿಡ ಕಾಣಿಸುತ್ತೆ ಅಂತ. ಮತ್ತೆ ನೀವು ಕಾಣಿಸ್ತೀರಿ, ಎಲ್ಲಾರು ಕಾಣಿಸ್ತಾರೆ ಅಂದ್ರು. ಇಟ್ಟು ಬಾಣ ಬಿಲ್ಲು, ನಿನ್ಗೆ ಆಗಲ್ಲ ಹೋಗು ಅಂದ್ರು. ಅರ್ಜುನ ಮಾತ್ರ ಹೇಳ್ದ, ನನ್ನ ಪಕ್ಷಿ ಕಂಡು ಬಿಟ್ಟು ಇನ್ನೇನು ಕಾಣಿಸಲ್ಲ ಅಂತ. ಇದು ಏಕಾಗ್ರತೆ. ಅದು ಪ್ರಾಕ್ಟೀಸ್ ಮಾಡ್ಬೇಕು. ಅದಕ್ಕೆಲ್ಲ ಸಣ್ಣ ಸಣ್ಣ ಪ್ರಯೋಗಗಳು, ಪೆನ್ ಹಿಡ್ಕೊಳ್ಳೋದಾಗ್ಲಿ, ದೀಪ ಇಡೋದಾಗ್ಲಿ, 5 ನಿಮಿಷ ಅದ್ರ ಮೇಲೇನೆ ವಿಚಾರ ಮಾಡ್ಬೇಕು. ಮತ್ತೇನ್ ಮಾಡಬಾರ್ದು. ಬೆಳಗ್ಗೆ 5 ನಿಮಿಷ, ಸಾಯಂಕಾಲ 5 ನಿಮಿಷ ಮಾಡಿ. ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ತಕ್ಷಣ ಮನಸ್ಸು ಎಲ್ಲಿ ಓದ್ತಿರೋ ಅಲ್ಲಿ ಓದ್ಕೊಂಡ್ಬಿಡುತ್ತೆ. ತಪ್ಪಲ್ಲ ಅವಾಗ.